ಈ ರೋಡ್ ಸೈಡಲ್ಲಿ ಸಿಗುವಂತಹ ಮೈಸೂರು ಗೋಲಿ ಬಜಿನ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋಲಿ ನೋಡ್ಕೊಂಬರೋಣ. ಕ್ವಿಕ್ಕಾಗಿ ರೆಡಿಯಾಗಿ ಬರುತ್ತೆ. ಒಂದು 15ರಿಂದ 20 ನಿಮಿಷ ಟೈಮ್ ಇದ್ದರೆ ಸಾಕು, ಕ್ವಿಕ್ಕಾಗಿ ಈ ಒಂದು ಗೋಲಿ ಬಜಿನ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರಬೇಕು, ಉದ್ದಾಗಿ ಎಲ್ಲ ಬಿಡಿ ಬಿಡಿಯಾಗಿ ಇರಬೇಕು, ಬಿಡಿಸಿಟ್ಕೊಂಡಿರಬೇಕು. ನಂತರ ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಕರಿಬೇವಿನ ಎಲೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಆಗುವಷ್ಟು, ಮತ್ತು ಅಜ್ವೈನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಅಜ್ವೈನ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ 1 ಸ್ಪೂನ್ ಆಗುವಷ್ಟು, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ 1.5 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಲ್ಲೇ ಜಸ್ಟ್ ನೀರೇನು ಹಾಕ್ಕೊಳ್ಳೋದು ಬೇಡ, ಜಸ್ಟ್ ಕೈಯಲ್ಲೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಪದಾರ್ಥಗಳು ಎಲ್ಲ ಮಸಾಲೆಗಳು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೈಯಲ್ಲಿ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಈಗ ಕೈಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈ ಒಂದು ರೌಂಡ್ ಬಜ್ಜಿ. ಈ ರೀತಿ ಒತ್ತಿ ಚೆನ್ನಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಂಡಿರಿ, ಆಮೇಲೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಕೂಡ ಬಿಡುತ್ತೆ. ಈ ರೀತಿ ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡೋಣ. ಒಂದು 5ರಿಂದ 8 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟರೆ ಸಾಕು. ಇವಾಗ ನಾರ್ಮಲಾಗಿ ಸ್ವಲ್ಪ ಗಟ್ಟಿಯಾಗಿಯೇ ನಾನು ಇವಾಗ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನಂತರ ಈರುಳ್ಳಿಯಲ್ಲಿರುವಂತಹ ಎಲ್ಲ ನೀರು ಬಿಡೋದ್ರಿಂದ ಆಮೇಲೆ ಸ್ವಲ್ಪ ಅದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಇವಾಗ ಒಂದು 5ರಿಂದ 8 ನಿಮಿಷ ಬಿಟ್ಬಿಡೋಣ. ನಂತರ ಇವಾಗ ಓಪನ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಈರುಳ್ಳಿಯಲ್ಲಿರುವಂತಹ ನೀರಿನಾಂಶ ಎಲ್ಲ ಬಿಟ್ಕೊಂಡಿದೆ. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ಜಸ್ಟ್ ಒಂದು ಕೈಯಲ್ಲೇ ಈ ರೀತಿ ರೌಂಡಾಗಿ ಮಾಡ್ಕೊಂಡು ಜಸ್ಟ್ ಎಣ್ಣೆಲಿ ಬಿಟ್ಟರೆ ಸಾಕು, ನಮ್ಮ ರೌಂಡ್ ಗೋಲಿ ಬಜ್ಜಿ ರೆಡಿ ಆಗುತ್ತೆ. ಬನ್ನಿ ಇವಾಗ ಎಣ್ಣೆ ಕಂಪ್ಲೀಟಾಗಿ ಕಾದಿದೆ. ಇವಾಗ ಎಣ್ಣೆಲಿ ಹಾಕೊಳ್ಳೋಣ. ಜಸ್ಟ್ ಈ ಕೈಯಲ್ಲಿ ರೌಂಡ್ ಮಾಡಿಕೊಂಡು ಹಾಕೊಳ್ಳೋಣ. ಈ ರೀತಿ ಒಂದೊಂದಾಗಿ ಎಲ್ಲವನ್ನು ಕಂಪ್ಲೀಟಾಗಿ ಎಣ್ಣೆ ಕಾದಿರಬೇಕು. ನಾನು ಇಲ್ಲಿ ಶುದ್ಧ ಕಡಲೆಕಾಯಿ ಎಣ್ಣೆನೇ ಬಳಸ್ಕೊಂಡಿದ್ದೀನಿ. ಈ ರೀತಿ ಒಂದೊಂದಾಗಿ ಬಜ್ಜಿನ ಬಿಡ್ತಾ ಹೋಗೋಣ. ನಾನು ಲಾಸ್ಟಿಗೆ ಬಜ್ಜಿ ಬಿಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಫಸ್ಟಿಗೆ ಹಾಕಿರೋದು ಬೇಗನೆ ಬೆಂದಿದ್ದಾವೆ, ಆಮೇಲೆ ಹಾಕಿರೋದು ಸ್ವಲ್ಪ ಲೇಟಾಗಿ ಬಂದಿದ್ದಾವೆ. ಏನೂ ತಿಳ್ಕೊಳ್ಬೇಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇವಾಗ ಫಸ್ಟ್ ಹಾಕ್ಕೊಂಡಿರೋದು ಬೇಗನೆ ಬೆಂದೋಗಿದೆ, ಆಮೇಲೆ ಹಾಕ್ಕೊಂಡಿರೋದು ಸ್ವಲ್ಪ ಲೇಟ್ ಆಗಿದೆ. ಅದನ್ನೆಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಇವಾಗ ನೋಡ್ತಾ ಇರ್ಬೋದು, ನಾವು ಫಸ್ಟಿಗೆ ಹಾಕಿರೋ ಗೋಲಿ ಬಜ್ಜಿ ಆಲ್ಮೋಸ್ಟ್ ಬಣ್ಣ ಬದಲಾಗ್ತಾ ಇದೆ. ನಂತರ ಹಾಕಿರೋ ಬಜ್ಜಿ ಸ್ವಲ್ಪ ಯೆಲ್ಲೋ ಕಲರ್ ಬಣ್ಣದಲ್ಲಿ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಜ್ಜಿ ರೌಂಡಾಗಿ ಬಂದಿದೆ ಅಂತ. ಇವಾಗ ನಾವು ಫಸ್ಟ್ ಹಾಕಿರೋ ಗೋಲಿ ಬಜ್ಜಿನ ತೊಗೊಂಬಿಡೋಣ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಅದು ಈ ರೀತಿ ಬಣ್ಣ ಬಂದಿದ್ರೆ ಸಾಕು. ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ನೀವು ಇನ್ಸ್ಟಂಟಾಗಿ ಮಾಡೋರಾಗಿದ್ದರೆ ಸೋಡಾನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಪರವಾಗಿಲ್ಲ. ಇನ್ಸ್ಟೆಂಟಾಗಿ ಹಾಗೆ ಕಲಿಸಿ ಹಾಗೆ ಮಾಡೋರಾದರೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಬಜ್ಜಿ ರೆಡಿಯಾಗಿದೆ. ಇವಾಗ ಸೈಡಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋಣ. ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅದ್ರ ಜೊತೆ ಒಂದು ಕಪ್ ಟೀನ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬೈ.